ಬೆಳಚಿದೆ ಚೆನ್ನಾಗಿ ಬಿಸಿಯನ್ನು ತಿಂದು ಹುಸಿಯನ್ನು ಹಾರುತ್ತ ಎಚ್ಚೆಗೂ ಲಜ್ಜಿಸುತ್ತವರು ಈಗ ಪುತ್ರರಂತೆ ಶಾಲೆಯಂತೆ ಬಾಯಿಯವರಂತೆ ಬರುತ್ತ ಗೆದ್ದವರ ಕಾಲಿಡುದು ಸೋದವರ ಜುಟ್ಟಲು ಏಸಿಯಾಗಿ ಆ ನರವಾರವರನ್ನು ಈ ಪವಿತ್ರವಾದ ಸ್ಥಾನದಲ್ಲಿ ಬರುತ್ತಿದ್ದಾರೆ ಸತ್ತು ಮಾಡಿ ನಿಮ್ಮ ಪ್ರಾಣ ಹತ್ತವನ್ನು ಇಷ್ಟೊಂದು ತುಚ್ಛವಾಗಿ ತಗಬಾರದು. ಮಾನವ ಜನ್ಮವು ತುಂಬಾ ಪುಣ್ಯಕರವಾಗಿದ್ದು ಮಾನವರೆಲ್ಲ ಒಂದೇ ಕಟ್ಟಡಿಯಲ್ಲಿ ತೂಗುತ್ತಿಲ್ಲ. ಮಾನವ ಸಾಕ್ಷಾತ್ ದೈವ ಸ್ವರೂಪಿ. ಅದಕ್ಕೆ ಸಾಕ್ಷಿಯಾಗಿ ವಿಷ್ಣುವಿನ ಅವತಾರಿಯಾದ ರಾಮಕೃಷ್ಣರು ಮಾನವರಲ್ಲವೇ? ಅವರ ಮನೆಗೆ ಜನ್ಮವಿದ್ದು ಲಾಲಿಸಿ ಪಾಲಿಸಿ ಬೆಳೆಸಿದ ಮಾನವರ ಮಾನವರಲ್ಲವೇ? ಅಷ್ಟೇ ಏಕೆ ಸೀತೆ ಸಾವಿತ್ರಿ ಅನುಸೂಯ ಗಾಂಧಾರಿ ಮಂಡಾಲೆ ಇವರೆಲ್ಲ ಮಾನವ ರೂಪಿಯಾದ ಮಹಾನ್ ಪತಿರಥರಲ್ಲವೇ? ಹೌದು ಅಗ್ರಜ, ವಸಿಷ್ಠನ ಮಾತು ನೆಲೆಸುತ್ತೇವೆ. ಅದಕ್ಕೆ ನನ್ನ ಲೋಕವೇ ಸಾಕ್ಷಿ. ನನ್ನ ಲೋಕದ ವಿಚಾರಗಳು ಅನುಸಾರವಾಗಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಅವರ ಕರ್ಮಾನುಸಾರ ನಾನು ಪುಣ್ಯ ಕೃಷ್ಣ ಇದೇ ನಾನು ಕಂಡದ್ದು ಸತ್ಯ. ನೀನು ಸಹ ಈ ರೀತಿ ಮಾತನಾಡ್ತೇವೆ. ಇಲ್ಲ, ನೀನು ಸಹ ಈ ರೀತಿ ಮಾತಾಡುವ. ಪ್ರತಿದಿನ ಮಾನವರನ್ನು ಬಾರಿಸಿ ಪೀಡಿಸಿ ಗೋಳಿಸಿ ಮರಕ್ಕೆ ತೊಳೆಯುವ ನಿಮ್ಮಂತರ ಬಾಯಲ್ಲಿ ಇಂಥ ಮಾತು ಸಾಕು. ಸುಮ್ಮನೆ ಕುಳಿತುಕೋ. ವಸಿಷ್ಠರ ಮಾತಿನಲ್ಲಿ ಮಾನವರ ವಿಷಯದಲ್ಲಿ ಇಷ್ಟೊಂದು ನೀಚವಾಗಿ ತಗೊಳ್ಳಬಾರದು. ನಿನ್ನ ಬಾಯಲ್ಲಿ ಶಿವತ್ವವಾದ ಮಾತು. ನಾನು ನ್ಯಾಯವಂತ ಸತ್ಯವಂತ ಎಂಬುವ ಜನಗಳು ನೀನು ಎತ್ತು ಉಳಿಸಿದ್ಯಾ? ಎತ್ತು ಉಳಿಸುವಾಗ ನ್ಯಾಯವಂತ ಸತ್ಯವಂತ ಎಂಬುವರ ಮನೆಗಳನ್ನು ಎತ್ತು ಉಳಿಸಿದ್ಯಾ? ಎಷ್ಟು ಪ್ರಾಣಿಗಳಿಗೆ ಶಾಂತಾನವನ್ನು ಹೇಳಿದ್ಯಾ? ಇದೆಲ್ಲವನ್ನು ದಹಿಸುವ ನೀನು ಸಾಕು. ಸುಮ್ಮನೆ ಕುಳಿತುಕೋ. ಅವರು ಕಂಡ ಸತ್ಯವನ್ನಷ್ಟೇ ಹೇಳುತ್ತಿದ್ದಾರೆ. ಸಕಲ ಮುಕ್ಕೋಟಿ ದೇವತೆಗಳನ್ನು ಪೂಜಿಸುತ್ತಿರುವರು ಮಾನವರಲ್ಲವೇ? ನೀವು ಸಹ ಉಪದೇಶ ಮಾಡ್ತೇವೆ. ಶಾಂತಿ ಶಾಲೆಯಿಂದ ಪ್ರತಿಷ್ಠೆಗಳನ್ನು ಚಲನಾತ್ಮದಲ್ಲಿ ಕಲ್ಲರು ಮಾಡಿ ಆಡುವ ನೀರು ನನಗೆ ನೀತಿ ಬೋಧನೆ ಮಾಡ್ತೇವೆ. ಸಾಕು, ಸುಮ್ಮನೆ ಕುಳಿತುಕೋ. ಶನಿದೇವ, ವಿನಾಕಾರಣ ಯಾರನ್ನು ನಿಂದಿಸಬಾರದು. ಅದು ನಿಮಗೆ ಉಚಿತವಲ್ಲ. ದೇವತೆಗಳನ್ನು ನಾವೇ ಮಾನವರನ್ನು ದೇಶಿಸಿದರೆ ಅವರಿಗೆ ರಕ್ಷಣೆ ಕೊಡುವವರು ಯಾರು? ಎಂತ ಮಾತನಾಡಿರೋಣ, ಎಂತ ಕರುಣೆ, ಎಂತ ಅನುಕಂಪು. ಮಾನವರ ಮೇಲೆ ನಿನ್ನ ವಾತ್ಸಲ್ಯ ಎಷ್ಟು ವರ್ಣಿಸಲು ಸಾಲು. ಮಾನವರ ಮೇಲೆ ನಿನ್ನ ಪ್ರೇಮವನ್ನು ನಾಳೆಯೇ ಭೂಲೋಕದಲ್ಲಿ ನನ್ನ ಮಾನವರು ಒಂದು ತುತ್ತು ಅನ್ನಕ್ಕಾಗಿ ಒಂದು ತೊಟ್ಟು ನೀರಿಗಾಗಿ ಹೋರಾಡಿ ಗೋಳಲ್ಲಿ ಈರದಿದ್ದಲ್ಲಿ ತೀರವಾಗಿ ನಿನ್ನಲ್ಲಿ ಮಾಡಿರುವಾಗ ಎಲ್ಲಿ ಹೋಗಿತ್ತ ನಿನ್ನ ಕರುಣೆ? ಭೂಮಿಯ ಹೊರವನ್ನು ಪ್ರಾಣಿ ಪಕ್ಷಿಗಳು ಗೋಳನ್ನು ಸಾಯುತ್ತಿರುವಾಗ ಎಲ್ಲಿ ಹೋಗಿತ್ತ ನಿನ್ನ ಅನುಕಂಪು? ಮಗಳು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುವುದನ್ನು ಆಮೇಲೆ ನನ್ನ ವಿಚಾರ. ನೀನೇಕೆ ಸುಮ್ಮನೆ ಕುಳಿತೆ? ನಿನ್ನ ಪ್ರಸ್ತಾಪನೆ ಏನಿಲ್ಲದೆ ಇದ್ದರೆ ಏನಿಲ್ಲ. ನಿಮಗೆ ತಿಳಿಯದೇ ವಿಷಯವೇನ ಸೇರಿದೇವ? ಮಾನವನನ್ನು ಶಿಕ್ಷಿಸುವ ನೀನೆ, ರಕ್ಷಿಸುವ ನೀನು. ಯಾರಲ್ಲಿ ಅತಿಯಾದ ಕೋಪ ಇರುವುದೋ ಅವರಲ್ಲಿ
ನಾನು ಹೆಚ್ಚಾದ ತೊಂದರೆಯಿಂದ ಅವನಲ್ಲಿ ಘಾತ ಕ್ಷಮ ಯಾವುದೇ ಕೆಳಗೆ ಕಣವನ್ನು ತಪ್ಪಿಕೊಂಡು ಬೈರನ್ನೆಲ್ಲ ಬಡವಳಿಕೆ ದೇವ ತುಂಬಾ ಜಾತಕದ ಮಾತು ಎಂತ ವಿನಯದ ಒಳಗಡೆ ಕುಬೇರ ಅದೇ ನಂಗೆ ಬರುತ್ತೆ ಕಜ್ಜೆ ಕೆಳಗಡೆ ಇವರ ತಲೆಗಳು ಕ್ಯಾಮ್ರಾ ಬರಬಾರಿತ್ತು. ವೇದನೆಗೊಳಿಸುತ್ತಿರುವ ನಿನ್ನ ಕಣ್ಣು ವಿಷಯವೆಂದು ನಿನ್ನ ಬಣ್ಣದ ಮಾತು ಬೆಳೆದಾಗುವ ದೊಡ್ಡ ಶಿವಾಮಣಿ ನಾನಲ್ಲ. ಛಾಯೋದಯ ಶಾಂತಿಗಳಾಗು. ಮಾನವರ ಮೇಲಿನ ತಾತ್ಸಾರದಿಂದ ದೇವತೆಗಳನ್ನು ನಿಂದಿಸುವುದು ಯಾವಾಗಿತ್ತು? ನೀವು ಈ ರೀತಿ ಮಾನವರನ್ನು ನಿಂದಿಸಿದರೆ ಮಾರ್ಕಂಡೇಯ ಸಾವಿತ್ರಿಯಂತಹ ಮಹಾ ಶ್ರೇಷ್ಠವನ್ನು ಅವಮಾನಿಸಿದಂತಾಗುವುದಿಲ್ಲವೇ? ಮಾರ್ಕಂಡೇಯ ಚಾರಿತ್ರ್ಯದ ಚರಿತ್ರೆಯನ್ನು ಇಲ್ಲಿ ಪ್ರಸ್ತಾಪಿಸುತ್ತದೆ. ಅವರೆಲ್ಲರೂ ಸರ್ವ ಸಂಘ ಪರಿತ್ಯಾಗಿಗಳು, ಬಾಲಗಳನ್ನು ಹುಟ್ಟಿನಿಂದ ಮಾನವರನ್ನು ಕಾಡಿನಲ್ಲಿ ನೆಲೆಸಿ ಮೋಸ ಮಾಡಲು ಅಂತವರನ್ನು ಈ ನರಲೋಕದ ಮಾನವ ಕೀಟಗಳಿಗೆ ಹೋಲಿಕೆಯಾಗಲು ಎಚ್ಚರವಿರಲಿ. ನಿತ್ಯವು ರಾಜವು ಭೋಗಗಳನ್ನು ಅನುಸರಿಸಿ ಸುಖದ ಸ್ಪತ್ರೆಗಳ ಓಡಾಡುತ್ತ ನಿತ್ಯ ಪಂಚಪಕ್ಷ ಭೋಜನ ಸವಿತ್ತ ಮೇಲಿಟ್ಟಿರುವ ಕೇವಲ ನಿರ್ಗಸ್ತಿತ ವಿಚಾರವನ್ನು ನಾನು ಖಂಡಿತ ನಾರಾಯಣ